ಟಿಕೆಟ್ ರಹಿತವಾಗಿ ರೈಲಲ್ಲಿ ಪ್ರಯಾಣಿಸ್ತಾ ಇದ್ದ 100ಕ್ಕೂ ಹೆಚ್ಚು ಮಕ್ಕಳನ್ನ ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಮಕ್ಕಳು ಅಸ್ಸಾಂನ ಗುವಾಹಟಿಯಿಂದ ಕೇರಳಕ್ಕೆ ಹೊರಟಿದ್ದರು ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲ ಮಕ್ಕಳನ್ನ ಕೆಆರ್ಪುರಂ ರೈಲ್ವೆ ನಿಲ್ದಾಣದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಇವರಲ್ಲಿ ಬಾಂಗ್ಲಾದೇಶದ 10 ರಿಂದ 12 ವರ್ಷದ ಮಕ್ಕಳು ಕೂಡ ಇದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಈ ಮಕ್ಕಳನ್ನ ಮುಸ್ಲಿಂ ಮುಖಂಡರು ಮದ್ರಸಾಗೆ ಕರೆದೊಯ್ತಾ ಇದ್ರು ಅಂತ ತಿಳಿಸಿದ್ದಾರೆ. ರೈಲಲ್ಲಿ ಪ್ರಯಾಣಿಸ್ತಾ ಇದ್ದ ಪ್ರಯಾಣಿಕ ಶಿವಾನಂದ ನಾಯಕ್ ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಈ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮಕ್ಕಳನ್ನ ವಶಕ್ಕೆ ಪಡೆದಿದ್ದಾರೆ. ಟಿಕೆಟ್ ರಹಿತವಾಗಿ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಸುಮಾರು 100ಕ್ಕೂ ಹೆಚ್ಚು ಮಕ್ಕಳನ್ನ ಬೆಂಗಳೂರು ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಮಕ್ಕಳು ಅಸ್ಸಾಂನ ಗುವಾಹಟಿಯಿಂದ ಕೇರಳಕ್ಕೆ ಹೊರಟಿದ್ದರು ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲ ಮಕ್ಕಳನ್ನ ಕೆಆರ್ಪುರಂ ರೈಲ್ವೆ ನಿಲ್ದಾಣದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಇವರಲ್ಲಿ ಬಾಂಗ್ಲಾದೇಶದ 10 ರಿಂದ 12 ವರ್ಷದ ಮಕ್ಕಳು ಕೂಡ ಇದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ಮಕ್ಕಳನ್ನ ಮುಸ್ಲಿಂ ಮುಖಂಡರು ಮದ್ರಸಾಗೆ ಕರೆದೊಯ್ತಾ ಇದ್ರು ಅಂತ ಮಾಹಿತಿ ಲಭ್ಯವಾಗಿದ್ದು, ರೈಲಲ್ಲಿ ಪ್ರಯಾಣಿಸ್ತಾ ಇದ್ದ ಪ್ರಯಾಣಿಕ ಶಿವಾನಂದ ನಾಯಕ್ ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಈ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮಕ್ಕಳನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಈ ಪುಟ್ಟ ಮಕ್ಕಳೆಲ್ಲರೂ ಕೂಡ ಬಾಂಗ್ಲಾದೇಶದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಅಸ್ಸಾಂನಿನ ಗುವಾಹಟಿಯಿಂದ ಇವರೆಲ್ಲರೂ ಕೂಡ ಕೇರಳಕ್ಕೆ ತೆರಳ್ತಾ ಇದ್ರು ರೈಲಲ್ಲಿ ಅಂತ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಟಿಕೆಟ್ ರಹಿತವಾಗಿ ಪ್ರಯಾಣಿಸ್ತಾ ಇದ್ದಂತಹ ಈ ಎಲ್ಲ ಮಕ್ಕಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವರನ್ನ ಮುಸ್ಲಿಂ ಮುಖಂಡರು ಮದ್ರಸಾಗೆ ಕರೆದೊಯ್ತಾ ಇದ್ರು ಅಂತ ಹೇಳಲಾಗಿದೆ. ಆದರೆ ಸೂಕ್ತ ತನಿಖೆ ನಂತರ ಇವರೆಲ್ಲರೂ ಕೂಡ ನಿಜವಾಗ್ಲೂ ಎಲ್ಲಿ ಅವರು ಯಾವ ಉದ್ದೇಶಕ್ಕೆ ಇವನ್ನ ಬಳಸಿಕೊಳ್ಳಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್. 100ಕ್ಕೂ ಹೆಚ್ಚು ಮಕ್ಕಳನ್ನ ಈ ರೀತಿ ಕರ್ಕೊಂಡು ಹೋಗ್ತಾ ಇರೋದು ಯಾವ ಉದ್ದೇಶಕ್ಕೆ? ಅವರ ಪೋಷಕರಿಗೆ ಈ ಬಗ್ಗೆ ಮಾಹಿತಿ ಇದೆಯಾ? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಲಭ್ಯ ಆಗಿದೆ? ಸುಕನ್ಯಾ, ನಿನ್ನೆ ರಾತ್ರಿ ಎಲ್ಲ ವಾಟ್ಸ್ಆಪ್ ನಲ್ಲೂ ಕೂಡ ಒಂದು ಮೆಸೇಜ್ ಬರುತ್ತೆ. ಏನಂದ್ರೆ ಗುವಾಹಟಿಯಿಂದ ಬೆಂಗಳೂರು ಕಡೆಗೆ ಬರ್ತಾ ಇರುವಂತಹ ಟ್ರೈನ್ ನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಅಕ್ರಮವಾಗಿ ಸಾಗಣೆ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಕೂಡ ಬರ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಪೊಲೀಸರಿಗೆ ಮತ್ತೆ ಮಕ್ಕಳ ಆಯೋಗಕ್ಕೆ ಕೂಡ ಹಾಗೆ ಮಾಧ್ಯಮದವರಿಗೆ ಈ ವಿಷಯವನ್ನ ಮುಟ್ಟಿಸ್ಲಿಕ್ಕೆ ಶಿವಾನಂದ್ ಎನ್ನುವಂತವರು ಬೆಂಗಳೂರಿನ ನಿವಾಸಿಗಳಂತ ಅವರು ಅದೇ ಟ್ರೈನ್ ನಲ್ಲಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಈ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ. ಅವರ ಮೆಸೇಜ್ಗೆ ಪ್ರತಿಕ್ರಿಯಿಸಿದಂತಹ ರೈಲ್ವೆ ಪೊಲೀಸರು ಇರ್ಬೋದು, ಸಿಸಿಬಿ ಪೊಲೀಸರು ಇರ್ಬೋದು, ಸಾಕಷ್ಟು ಪೊಲೀಸರು ಎಲ್ಲರೂ ಕೂಡ ಭದ್ರತಾ ದೃಷ್ಟಿಯಿಂದ ಈ ಕೆಆರ್ಪುರಂ ರೈಲ್ವೆ ಸ್ಟೇಷನ್ ಮತ್ತೆ ಹಾಗೇನೆ ದಂಡು ರೈಲ್ವೆ ಸ್ಟೇಷನ್ ನಲ್ಲಿ ಕೂಡ ಭದ್ರತೆಗೋಸ್ಕರ ಭದ್ರತೆಯನ್ನ ಕೂಡ ಮಾಡಿಟ್ಕೊಂಡಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಆಗಮಿಸಿದಂತಹ ಟ್ರೈನ್ ನಲ್ಲಿ ಸುಮಾರು ಕೆಆರ್ಪುರಂ ಸ್ಟೇಷನ್ ನಲ್ಲಿ ಸುಮಾರು 30 ಮಕ್ಕಳನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಹಾಗೆ ತದನಂತರದಲ್ಲಿ ದಂಡು ಸ್ಟೇಷನ್ ಅಲ್ಲಿ ಬಂದ ಸಂದರ್ಭದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಮಕ್ಕಳನ್ನ ರಕ್ಷಣೆ ಮಾಡುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗ್ತಾರೆ. ಈಗಾಗಲೇ ಮಕ್ಕಳನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರು ಯಾವ ಕಾರಣಕ್ಕೋಸ್ಕರ ಬಂದಿದ್ದಾರೆ, ಯಾವ ಪ್ರದೇಶದಿಂದ ಬಂದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮಕ್ಕಳೇನಿದ್ದಾರೆ ಈಗ ಬಿಹಾರ ಇರ್ಬೋದು ಮತ್ತು ಪಶ್ಚಿಮ ಬಂಗಾಳ ಆ ಭಾಗಗಳಿಂದ ಬಂದಿರುವಂತಹ ಮಕ್ಕಳು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈ ಮಕ್ಕಳೇನಿದ್ದಾರೆ ಈ ರಂಜಾನ್ ಮುಗಿದಿರುವುದರಿಂದ ರಂಜಾನ್ ನಂತರದ ರಜೆ ದಿನಗಳನ್ನ ಈ ಮದ್ರಸಾಗಳಲ್ಲಿ ಕಳೆಯುವುದಕ್ಕೋಸ್ಕರ ಕೆಲವೊಂದು ಮುಸ್ಲಿಂ ಮುಖಂಡರಿದ್ದಾರೆ. ಅವರನ್ನ ಈ ಬೆಂಗಳೂರು, ಸಾಗರ, ಶಿವಮೊಗ್ಗ ಹಾಗೆ ತುಮಕೂರು ಭಾಗಗಳಿರುವಂತಹ ಕೆಲವೊಂದು ಮದ್ರಸಾಗಳಲ್ಲಿ ಅವರಿಗೆ ಶಿಕ್ಷಣವನ್ನ ನೀಡುವುದಕ್ಕೋಸ್ಕರ ಈ ಭಾಗಗಳಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಇವೆಲ್ಲ ಸ್ಪಷ್ಟನೆ ಕೂಡ ಈಗ ವಿಚಾರಣೆ ಕೂಡ ಪೊಲೀಸರು ಕೂಡ ನಡೆಸ್ತಾ ಇರುವಂತದ್ದು. ಇವೆಲ್ಲ ಮಾಹಿತಿ ಕೂಡ ಅವರು ನಿಜವಾಗ್ಲೂ ಕೂಡ ಮಕ್ಕಳನ್ನ ಮದ್ರಸೆಗಳಿಗೆ ಕರ್ಕೊಂಡು ಬಂದಿದ್ದಾರಾ ಅಥವಾ ಬೇರೆ ಭಾಗಗಳಿಂದ ಮಕ್ಕಳನ್ನ ಬೇರೆ ಉದ್ದೇಶಕ್ಕೋಸ್ಕರ ಏನಾದ್ರು ಕರ್ಕೊಂಡ್ ಬಂದಿದ್ದಾರಾ ಎನ್ನುವಂತಹ ಮಾಹಿತಿ ಕೂಡ ವಿಚಾರಣೆ ಬಳಿಕವಷ್ಟೇ ಗೊತ್ತಾಗ್ಬೇಕಿದೆ. ಸುಕನ್ಯಾ, ಧನ್ಯವಾದ ಗೌತಮ್.